ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ ಸ್ಯಾಟರ್ಡೇ. ಇವತ್ತು ಇಬ್ಬರು ಅಣ್ಣ ತಮ್ಮನಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ನಮ್ಮ ದೊಡ್ಡ ಮಗಂದು ಇವತ್ತು ಸ್ಕೂಲ್ ರಜೆ ಇತ್ತು ಫ್ರೆಂಡ್ಸ್. ಇವತ್ತು ಸ್ಕೂಲ್ ಒಳಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತಂತ, ಹಾಗಾಗಿ ಅವನ ಸ್ಕೂಲ್ ಸೂಟಿ ಇತ್ತಲ್ಲ. ಇನ್ನು ನಾನೇ ಇವನಿಗೆ ರೆಡಿ ಮಾಡ್ತೀನಮ್ಮ ಅಂಥೇಳಿ ಅವ್ರ ತಮ್ಮನಿಗೆ ನಾಷ್ಟ ಮಾಡಿಸಿದ, ಮತ್ತು ಜಳಕನೂ ಮಾಡ್ಸ್ಯಾನ. ಇನ್ನು ಕ್ರೀಮ್ ಹಚ್ಚಿ ಪೌಡ್ರ್ ಹಚ್ತಾನಂತ, ಆಮೇಲೆ ತಲೆ ಇಕ್ಕೋದು. ಸೊ ಇವೆಲ್ಲ ಕೆಲಸನ ಇವತ್ತು ಇವನೇ ಮಾಡಾಕತ್ತಿದ್ದು ನೋಡ್ರಿ. ಒಂದೊಂದು ಸಾರಿ ಈ ರೀತಿ ಇರ್ತಾರೆ, ಒಂದೊಂದು ಸಾರಿ ಏನಪ್ಪ ಅಂದ್ರೆ ನೋಡ್ಬೇಕು ಎಷ್ಟು ಜಗಳ ಆಡ್ತಾರಂದ್ರೆ ಇಬ್ಬರು ಕೈ ಒಳಗೆ ಏನಾದರೂ ಒಂದು ತೊಗೊಂಡು ಒಗಿಯೋದು, ಜಗಳಾಡೋದು, ಹೊಡೆದಾಡೋದು ಈ ಥರ ಮಾಡ್ತಿರ್ತಾರೆ. ಸೊ ಇವತ್ತು ಗುಡೆ ಒಳಗೆ ಹನುಮಪ್ಪ ಅದಾನ ಇಲ್ಲೋ ಗೊತ್ತಿಲ್ಲ, ಇಬ್ಬರು ಅಷ್ಟು ಕ್ಲೋಸ್ ಆಗ್ಯದಾರ ನೋಡಿರಿ. ಇವನು ಏನೂ ತಕರಾರು ಮಾಡಿಲ್ಲ. ನಾ ನನ್ನ ಕೈಲೇನೆ ಮಾಡಿಸ್ಕೊತೀನಮ್ಮ ಅಂತಂದ. ಇನ್ನು ಇವನೇ ರೆಡಿ ಮಾಡಾಕತ್ತ ನೋಡ್ರಿ. ಎಲ್ಲ ಅವ್ರ ಅಣ್ಣಂದೇ ಇವತ್ತು ಫುಲ್ ರೆಡಿ ಮಾಡೋದು, ನಾಷ್ಟ ಮಾಡಿಸೋದು ಎಲ್ಲ ಅವನದೇ. ಮತ್ತು ಸ್ಕೂಲಿಗೂ ಅವನೇ ಬಿಟ್ಟು ಬರ್ತೀನಂದ. ಸೊ ಇರಲಿ ಬಿಡಪ್ಪ, ನಾನು ಇವತ್ತು ಲೇಟಾಗಿ ಎದ್ದಿದ್ದೆ ಫ್ರೆಂಡ್ಸ್. ಇವತ್ತು ಹಂಗಾಗಿ ಮಾಡಲಿ ಅಂಥೇಳಿ ನಾನು ಬಿಟ್ಟಿದ್ದೆ. ಸೊ ನಂದು ಇನ್ನೂ ಜಳಕನೂ ಇರಲಿಲ್ಲ. ಅದ್ರಾಗ ಒಂದು ಪೇರೆಂಟ್ಸ್ ಮೀಟಿಂಗ್ ಬೇರೆ ಹೋಗ್ಬೇಕು ಇವತ್ತು, ಹಾಗಾಗಿ ನೀನೇ ಮಾಡಪ್ಪ ಅಂತಂದೆ ನೋಡಿರಿ. ವಿಭೂತಿನೂ ಹಚ್ಚಾಕತ್ತಾನ ಅವನಿಗೆ. ಹೆಂಗೆ ಕಾಣಕತ್ತ ನೋಡ್ರಿ ನಮ್ಮ ಹುಡುಗ, ವಿಭೂತಿ ಹಚ್ಕೊಂಡು ಸ್ಕೂಲಿಗೆ ರೆಡಿ ಆಗ್ಯಾನ. ಇವತ್ತು ಸ್ಯಾಟರ್ಡೇ ಎಲ್ಲ ಹೌಸಿಂಗ್ ಡ್ರೆಸ್ ಫ್ರೆಂಡ್ಸ್. ಇವತ್ತು ಡೈಲಿ ಸ್ಕೂಲ್ ಡ್ರೆಸ್ ಬೇರೆ, ಇವತ್ತು ಸ್ಯಾಟರ್ಡೇ ಸ್ಕೂಲ್ ಡ್ರೆಸ್ ಬೇರೆ ಇರ್ತಾವೆ. ಸೊ ಇವತ್ತು ರೆಡ್ ಕಲರ್ ಡ್ರೆಸ್ ಇವ್ರದ್ದು ಸ್ಕೂಲ್. ಸ್ಯಾಟರ್ಡೇ ಮತ್ತು ವೆನಸ್ಡೇ ಈ ಡ್ರೆಸ್ ಇರ್ತೈತಿ ನಮ್ಮ ಸುಮಿತ್ಗೆ. ಸೊ ಅವ್ನು ಹಾಕ್ಕೊಂಡು ಇನ್ನು ಸ್ಕೂಲಿಗೆ ಹೋಗ್ತಾರೆ. ಸೊ ಅವನೇ ಬಿಟ್ಟು ಬರ್ತಾನಂತ, ನಾನೇನು ಹೋಗಲಿಲ್ಲ. ಸೊ ನೋಡಿರಿ, ಅವನಿಂದನೇ ಚಪ್ಪಲಿನೂ ಅವನಿಂದನೇ ಹಾಕ್ಸ್ಕೊಳತ್ತಾನ, ಸ್ಯಾಂಡಲ್ ಕೂಡ ಅವನ ಕೈಲೇ ಎಲ್ಲ ಮಾಡಿಸ್ಕೊಂಡಾನು ಫ್ರೆಂಡ್ಸ್. ಇವತ್ತು ನಾ ಏನೂ ಮಾಡೇ ಇಲ್ಲ. ಸೊ ಡೈಲಿ ನಾನೇ ಬರಬೇಕು. ಅವ್ರ ಪಪ್ಪ ಒಬ್ಬನೇ ಹೋಗ್ತೀನಿ ಅಂದ್ರೆ ನಡೀತಿರ್ಲಿಲ್ಲ, ನಾನು ಬರ್ಬೇಕಂತಿದ್ದ. ಬಟ್ ಇವತ್ತು ಅವ್ರ ಅಣ್ಣ ಹೊಂಟಾನಲ್ಲ, ಇರಲಮ್ಮ ನೀವು ಬಿಡು, ಅಬು ಅಣ್ಣ ನಾನು ಪಪ್ಪ ಹೋಗ್ತೀವ ಅಂತಂದ. ಹಾಗಾಗಿ ನಾನು ಬಿಟ್ಟೆ. 3 ಜನ ಅವರೇ ಹೋದರು ಸ್ಕೂಲ್ ಬಿಡಕ್ಕೆ. ನೋಡಿರಿ, ಅವ್ನ ಬ್ಯಾಗು ಹಾಕ್ಕೊಂಡ ನೀವೇ. ಸೊ ಅವ್ನ ಬ್ಯಾಗ್ ಹಾಕ್ಕೊಂಡು ಬಿಟ್ಟು ಬರಕ್ಕೆ ಹೊಂಟಾರ. ಸೊ ಇದಾದಮೇಲೆ ನಾನು ರೆಡಿಯಾಗಿ ನಮ್ಮ ದೊಡ್ಡ ಮಗಂದು ಅವ್ನು ಬಿಟ್ಟು ಆದಮೇಲೆ ಅವನು ಸ್ನಾನ ಮಾಡಿಕೊಂಡು, ನಾನು ಜಳಕ ಮಾಡಿಕೊಂಡು, ಇನ್ನು ನಾಷ್ಟ ಮಾಡಿರಲಿಲ್ಲ. ಇವತ್ತು 10ರಿಂದ 11 ಗಂಟೆ ಅಷ್ಟೇ ಅಂದಿದ್ರು, ಯಾಕಂದರೆ ಸೀರಿಯಲ್ ವೈಸ್ ಅಂದ್ರೆ ರೂಲ್ ನಂಬರ್ ಪ್ರಕಾರ. ಸೊ ಈ ಟೈಮ್ ಇವಂದು ಫಸ್ಟೇ ರೂಲ್ ನಂಬರ್ ಫಸ್ಟ್ 1 ಇವಂದು. ಹಾಗಾಗಿ ಇವ್ರದ್ದು 10ರಿಂದ 11 ಗಂಟೆ ಇತ್ತು. ಸೊ ನೋಡಿರಿ, ಇದು ಅವನ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಬಂದಿದ್ವಿ ಇಲ್ಲಿ. ಸೊ 3rd ಫ್ಲೋರ್ ಇತ್ತು ಫ್ರೆಂಡ್ಸ್ ಇವ್ರದ್ದು ಪೇರೆಂಟ್ಸ್ ಮೀಟಿಂಗ್. ಸೊ ಅಲ್ಲಿ ಹೊಂಟೀವಿ. ಅವರು ಬ್ಯಾಗ್ ನೋಡಬೇಕು ಅಂತ ಬ್ಯಾಗ್ ತೊಗೊಂಡು ಈ ಮೆಟ್ಲು ಹೆಂಗೆ ಹತ್ತಿರಪ್ಪ ಅಂತಂದೆ ನಾನು. ನಮಗೆ ಹತ್ತಕ್ಕೆ ಆಗೋಲ್ಲಾಗಿತ್ತು ಫ್ರೆಂಡ್ಸ್ ಮೆಟ್ಲು. ಸೊ ಹೆಂಗೆ ಹತ್ತಿರಪ್ಪ ನೀವು ಅಂತಂದೆ. ಇಲ್ಲಮ್ಮ ನಾವು ಇದು ಐತಿ, ನಮ್ಮದು ಲಿಫ್ಟ್ ಐತಿ, ಲಿಫ್ಟ್ ಒಳಗೆ ಹೋಗ್ತೀವಿ ಅಂತಂದ. ಸೊ ಆಮೇಲೆ ಚಹಾ ಕುಡ್ಕೊಂಡು ಬಂದ್ವಿ ಮನೆಗೆ. ಇನ್ನು ನಾನು ಬಟ್ಟೆ ಎಲ್ಲ ತೊಳೆದು ಎಲ್ಲ ಮಾಡಿದ್ದೆ. ಸೊ 1 ಗಂಟೆ ಆಗಿತ್ತಲ್ಲ, ಇವನೇ ಕರ್ಕೊಂಡು ಬಂದರು, ಅಪ್ಪ ಮಗ ಅವರೇ ಹೋಗಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಮೇಲೆ ನೋಡಿರಿ, ಡ್ರೆಸ್ ಕೂಡ ಅವನೇ ಚೇಂಜ್ ಮಾಡಾಕತ್ತಾನ. ನಂದು ಏನೂ ಕೆಲಸನೇ ಇಲ್ಲ ಇವತ್ತು, ಅಣ್ಣ ತಮ್ಮ ಅವರೇ ಮಾಡ್ಕೊಂಡಾರ. ಸೊ ಆಮೇಲೆ ಚಿಪ್ಸ್ ತೊಗೊಂಡು ಬಂದರು ತಿನ್ನಕ್ಕಂಥೇಳಿ. ಒಂದು ಬ್ಲೌಸ್ ಇತ್ತು ಫ್ರೆಂಡ್ಸ್, ಅದನ್ನು ಕಟ್ ಮಾಡ್ಬೇಕಂತ ಕೂತಿದ್ದೆ. ಸೊ ಇಬ್ಬರು ಒಂದೊಂದು ಚಿಪ್ಸ್ ತೊಗೊಂಬಂದಾರ. ಸೊ ಏನಾದರೂ ತಿನ್ನಕ್ಕೆ ತೊಗೊಂಬಂದ್ರಂದ್ರೆ ನಾನು ಬಿಟ್ಟು ತಿನ್ನಂಗೇ ಇಲ್ಲ ಫ್ರೆಂಡ್ಸ್ ಇವರು. ಮೊದಲು ನನಗೊಂದು ಪೀಸ್ ಕೊಟ್ಟೆ, ಆಮೇಲೆ ಅವರು ತಿಂತಾರೆ. ಯಾವಾಗಲೂ ಅಷ್ಟೇ, ಒಂದು ಐಸ್ ಕ್ರೀಮ್ ತರಲಿ, ಒಂದು ಚಿಪ್ಸ್ ತರಲಿ, ಏನೇ ತರಲಿ ಫ್ರೆಂಡ್ಸ್, ಇವರು ಫಸ್ಟ್ ಒಂದು ಬೈಟ್ ನನಗೆ ತಿನ್ಸಿನೇ ಆಮೇಲೆ ಇವ್ರು ತಿನ್ನೋದು. ನೀವ ಕೊಟ್ಟಾನ, ನೀ ಕೊಡಲಿಲ್ಲ ಆಬು ಆತನ ಅವನಿಗೆ. ಸೊ ಇವನು ತಂದು ಕೊಡತ್ತಾನ. ಇಬ್ಬರು ಅಷ್ಟೇ, ನಾನು ಕೊಟ್ಟೆ ತಿನ್ನೋದು ಫ್ರೆಂಡ್ಸ್ ಇವರು. ಇನ್ನು ನಂದೊಂದು ಬ್ಲೌಸ್ ಇತ್ತು ಇವ್ರದ್ದು, ಅರ್ಜೆಂಟ್ ಇತ್ತು ಫ್ರೆಂಡ್ಸ್ ಅದು. ಹಾಗೆ ಕಟೋರಿ ಬ್ಲೌಸ್, ಅದನ್ನು ಪೇಪರ್ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡಿದ್ರಾಯ್ತು ಅಂಥೇಳಿ. ಈಗ ಆಲ್ರೆಡಿ 1 ಗಂಟೆಗೆ ಬಂದಾನ. ಇವಾಗ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ, ಹಾಗಾಗಿ 1 ತಾಸು ಅಲ್ಲೇ ಹೋಗಿಬಿಡ್ತು ಟೈಮ್, ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಮಧ್ಯಾಹ್ನ ಮಾಡತ್ತೀನಿ ಇದನ್ನು. ಕಟೋರಿ ಬ್ಲೌಸ್ ಐತಿ,
ಸೊ ಕಟೋರಿ ಬ್ಲೌಸ್ನ ನಾನು ಪೇಪರ್ ಮೇಲೇ ಕಟ್ಟಿಂಗ್ ಮಾಡ್ತೀನಿ, ಹಾಗೆ ಕಟ್ಟಿಂಗ್ ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ಇದು. ಹಾಗಾಗಿ ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಮೇಲೆ ಕಟ್ಟಿಂಗ್ ಮಾಡೋದು. ಸೊ ಕಟ್ ಮಾಡಾಕತ್ತೀನಿ ನಾನು. ಇವನು ನೋಡಿರಿ ನಡು ಹೆಂಗೆ ಏನಾದರೂ ಒಂದು ಮಾಡ್ತಿರ್ತಾನೆ ಫ್ರೆಂಡ್ಸ್. ಇವ ನನ್ನ ದೊಡ್ಡ ಮಗ ಸಣ್ಣ ಮಗ. ಕಟ್ ಮಾಡಾಕತ್ತೀನಿ, ಪೇಪರ್ ಮೇಲೆ ಬಂದು ಕೊಡೋದು, ಇಲ್ಲ ನನ್ನ ಮೇಲೆ ಬಂದು ಕೊಡೋದು. ಸೊ ಈ ರೀತಿ ಮಾಡ್ತಾನೆ. ಈ ಚಿಪ್ಸ್ ಕೊಡ್ತೀನಲ್ಲ ಹಾಗಾಗಿ ಆ ಲಕ್ಷ್ಯದೊಳಗೆ ನನ್ನ ಹತ್ರ ಬಂದಿಲ್ಲ, ಇಲ್ಲ ಅಂದ್ರೆ ನನ್ನ ಹತ್ರನೇ ಓಡಾಡ್ತಿರ್ತಾನೆ. ಸೊ ಕಟೋರಿ ಬ್ಲೌಸ್ ಐತಿದು. ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡಬೇಕು. ಇನ್ನು ಇಬ್ಬರು ಆಟ ಆಡಕತ್ತಾರೆ. ನಾನು ಕಟ್ ಮಾಡತ್ತಿದ್ದಿಲ್ಲ, ಅವ್ರು ಕಲರ್ ವಿಚ್ ಕಲರ್ ಅಂತೇಳಿ ಆಡಾತಿದ್ರು. ಸೊ ಅವ ರೆಡ್ ಕಲರ್ ಅಂತಂದ, ಹಂಗಾಗಿ ಬ್ಲೌಸ್ ಇತ್ತಲ್ಲ ಫ್ರೆಂಡ್ಸ್ ಇಲ್ಲಿ, ಆ ಬ್ಲೌಸ್ನ ಒಗೆದೆ. ಇನ್ನು ವಿಚ್ ಕಲರ್, ಇದು ಪರ್ಪಲ್ ಕಲರ್ ಹೇಳಿದ್ರು. ಪರ್ಪಲ್ ಕಲರ್ ಅಂದ ತಕ್ಷಣ ಅದ್ರ ಲೈನಿಂಗ್ ಬಟ್ಟೆ ಇತ್ತು, ಸೊ ಅದನ್ನು ಒಗೆದೆ. ಬೇರೆಯವ್ರ ಬಟ್ಟೆ ನೋಡಿರಿ ನಾವು ಹೆಂಗೆ ಮಾಡಾಕತ್ತೀವಿ ಅಂತೇಳಿ ಈ ಥರ ಆಟ ಆಡಕತ್ತಿದ್ರು. ಟಿ ವಿ ನೋಡಾಕತ್ತಿಲ್ಲ. ಸೊ ಜಾಸ್ತಿ ಟಿ ವಿ ನೋಡೋಂಗಿಲ್ಲ ಫ್ರೆಂಡ್ಸ್. ಇವರಿಬ್ಬರು ಇದ್ರಂದ್ರೆ ಹಿಂಗೆ ಏನಾದರೂ ಒಂದು ಆಟ ಆಡ್ತಿರ್ತಾರೆ. ಸಿಟ್ಟು ಬತ್ತು, ಜಗಳ ಬತ್ತು ಅಂದ್ರೆ ಆಯಿತು, ಕೇಳೋಂಗಿಲ್ಲ. ಆವಾಗ ಜಗಳ ಆಡೋದು, ಟಿ ವಿ ನಿನಗೆ ಟಿ ವಿ ನನಗೆ, ಮೊಬೈಲ್ ನನಗಂತ ಜಗಳ ಆಡ್ತಿರ್ತಾರೆ. ಜಾಸ್ತಿ ನೋಡೋಂಗಿಲ್ಲ. ನನ್ನ ದೊಡ್ಡ ಮಗನೂ ಅಷ್ಟೇ, ಇವನು ಅಷ್ಟೇ. ಜಾಸ್ತಿ ಟಿ ವಿ ಮೊಬೈಲ್ ಅಷ್ಟು ಲಕ್ಷ್ಯ ಇಲ್ಲ. ಒಂದು ಸಾರಿ ನೋಡೋಕತ್ರ ನೋಡ್ಕೊತಾನೆ ಇರ್ತಾರೆ, ಬಟ್ ಹಿಂಗೆ ಕೆಲವೊಂದು ಸಾರಿ ಜಾಸ್ತಿ ನೋಡೋಲ್ಲ. ಸೊ ಈ ಥರ ವಿಚ್ ಕಲರ್ ಅಂತ ಆಡಾತಿದ್ರು. ಅದು ಆದಮೇಲೆ ಇದೇನೋ ಕೆಬ್ನ ಯಾವ ಕೆಬ್ನ ಅಂತೇಳಿ ಆಡಾತಿದ್ರು. ಸೊ ಈಗ ಇಲ್ಲಿ ನಿಂತಿದ್ರಂದ್ರೆ ಒಂದು ಕೆಬ್ನ ಹಿಡ್ಕೊಂಡು ನಿಂದ್ರದು ಫ್ರೆಂಡ್ಸ್. ಇದು ಬಗಲ ಹತ್ರ ಕೆಬ್ನ ಇರ್ತಿತ್ತಲ್ಲ, ಅದನ್ನು ಹಿಡ್ಕೊಂಡನ. ಆಮೇಲೆ ನಮ್ಮ ರೂಮ್ ಒಳಗೆ ಟ್ರೆಜರಿ ಅದು ಕೆಬ್ನ ಇರ್ತಿತ್ತಲ್ಲ, ಸೊ ಅದನ್ನು ಹೋಗಿ ಮುಟ್ಟಬೇಕು. ಬಟ್ ಹಾಗೆ ಹೋಗಬಾರ್ದು, ಕೈಯೊಳಗೆ ಏನಾದರೂ ಒಂದು ಕೆಬ್ನ ಮುಟ್ಕೋತಾನೆ ಹೋಗಬೇಕು. ಹಾಗೆ ಮುಟ್ಲಾರೆ ಏನಾರ ಅವ್ನು ಮುಟ್ಟಿದಂದ್ರೆ ಅವಾಗ ಔಟ್ ಆಗ್ತಾನೆ. ಸೊ ಆ ರೀತಿ ಆಟ ಆಡಾತಿದ್ರು. ಅದು ಆದಮೇಲೆ ಇನ್ನು ಡೆಕ್ಕಳು ಆಟ, ಇಸ್ಟೋಪ್ ಆಡಾತಿದ್ರು. ನಾವು ಇಸ್ಟೋಪ್ ಅಂತೀವಿ. ಡೆಕ್ಕಳು ಆಟ ಆಡಾತಿದ್ರು. ಸೊ ನೋಡಿರಿ, ಇಬ್ಬರು ಡೆಕ್ಕಳು ಆಟ ಹಾಗೆ ಒಂದು ಆಟ ಆಡಾಕತ್ತಿದ್ರು ಫ್ರೆಂಡ್ಸ್ ಇಬ್ಬರು. ಸೊ ಈ ರೀತಿ ಟೈಮ್ ಪಾಸ್ ಮಾಡಿದರು. ಸೊ ಟಿ ವಿ ಮೊಬೈಲ್ ಬಿಟ್ರಲ್ಲ, ಅದೇ ಒಂದು ಖುಷಿ. ಈ ರೀತಿ ಏನಾದರೂ ಒಂದು ಆಟ ಆಡ್ಕೋತ ಇರ್ಲತ್ತೆ ಬಿಟ್ಟಿದ್ದೆ ನಾನು. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡ್ಬಾತ್ ಹಚ್ಚಿಟ್ಟಿನಿ. ಇವ ನೋಡಿರಿ ಮೊಸರು ತೊಗೊಂಡು ಬಂದಾನ. ಆ ಮೊಸರನ್ನ ಅರ್ಧ ಬಟ್ಲೊಳಗೆ ಹಾಕ್ಕೊಂಡು ಕುಡಿದು ಕಿಶಿಂದ ಫುಲ್ ಎಲ್ಲ ಬಾಯಿಗೆ ಹಚ್ಕೊಂಡು ಎಲ್ಲ ಮೊಸರೆಲ್ಲ ಹಚ್ಕೊಳತ್ತಾನ. ಇವ ಈ ಥರ ಆಡಿದ್ರೆ ನನ್ನ ದೊಡ್ಡ ಮಗಂಗೆ ಇದೆಲ್ಲ ಇಷ್ಟ ಆಗಲ್ಲ. ಅವ್ನು ಮೊಸರು ಈ ಥರ ಎಲ್ಲ ಮಾಡೋದು, ಮೊಸರೇ ಇಷ್ಟ ಆಗಲ್ಲ ಜಾಸ್ತಿ. ಈ ಥರ ಎಲ್ಲ ಮಾಡೋದು ಅವನಿಗೆ ಇಷ್ಟ ಆಗಂಗಿಲ್ಲ. ಸೊ ಇಬ್ಬರು ಡೆಡ್ಲಿ ಅಪೋಸಿಟ್ ಅದಾರೆ ಇವರಿಬ್ಬರು. ಊಟಕ್ಕೆ ನೋಡಿರಿ, ರೊಟ್ಟಿ, ಟೊಮೆಟೊ ಪಲ್ಯ ಮಾಡೀನಿ. ಇನ್ನು ಮೊಸರು, ಚಟ್ನಿ, ಪೇರು ಹಣ್ಣಿತ್ತು, ಪೇರು ಹಣ್ಣು ತಿಂದ್ವಿ. ಸೊ ಇವನಿಗೆ ಹಾಕಿಟ್ಟಿದ್ದೆ, ಅಲ್ಲೇ ಒಂದು ತಾಸು ಇಟ್ಟಿದ್ದ ಸೋಫಾ ಮೇಲೆ. ಇನ್ನು ಇಬ್ಬರು ಹೊರಗೆ ಬಂದು ಕೂತು ಊಟ ಮಾಡಕತ್ತ ನೋಡಿರಿ. ಇವ ಮೊಸರು ರೊಟ್ಟಿ, ಇವ ರೊಟ್ಟಿ ಉಂಡು ಮೇಲೆ ಆ ರೈಸ್ ಅನ್ನ ಸಾಂಬಾರು ಉಣ್ಣಾತನ. ಸೊ ಎಲ್ರಿಗೂ ಒಂದೊಂದು ತುತ್ತು, ನನಗೊಂದು ತುತ್ತು, ಅವನಿಗೊಂದು ತುತ್ತು, ಸುಮಿತ್ಗೊಂದು ತುತ್ತು, ಅವ್ರ ಪಪ್ಪಾಗೊಂದು ತುತ್ತು, ಈ ರೀತಿ ಎಲ್ಲರಿಗೂ ಒಂದೊಂದು ತುತ್ತು ಅಂತೇಳಿ ಇವ ಇಡಾಕತ್ತಾನ. ಸೊ ಇವಂದೇನೋ ಕಿರಿಕಿರಿಲ್ಲ, ಊಟ ಮಾಡ್ತಾನೆ. ಇವ ಸಣ್ಣ ಮಗಂದೆ ಒಂದು ರೊಟ್ಟಿ ತಿಂದಂದ್ರೆ ಮುಗೀತು ಫ್ರೆಂಡ್ಸ್. ಅದ್ರ ಮೇಲೆ ಏನೂ ಊಟ ಮಾಡೋಂಗಿಲ್ಲ. ಒಂದೇ ಒಂದು ರೊಟ್ಟಿ ಇಲ್ಲ ಒಂದು ಚಪಾತಿ ಅಷ್ಟೇ ಊಟ ಮಾಡೋದು, ಮೇಲೆ ರೈಸ್ ಊಟ ಮಾಡೋಂಗಿಲ್ಲವ. ಇನ್ನು ಊಟ ಆದಮೇಲೆ ಬ್ಲೌಸ್ ಇತ್ತಲ್ಲ, ಅದು ಕಟ್ ಮಾಡಿದ್ದೆ, ಅರ್ಧ ಜೋಡಿಸಿದ್ದೆ. ಇನ್ನು ಜೋಡಿಸ್ಬೇಕು ಇದನ್ನು. ಬರೀ ಲೈಟ್ ಬೇರೆ ಹೋಗೋದು ಬರೋದು ಮಾಡಾಕತ್ತಿದ್ದು. ಮತ್ತು ಊಟ ಆದಮೇಲೆ ಮತ್ತೊಂದು ಆಟ ಆಡಾಕತ್ತಾರೆ ನೋಡಿರಿ. ಬರೀ ಇವತ್ತು ಇವ್ರ ಆಟಗಳನ್ನೇ ನಾವು ವಿಡಿಯೋ ಮಾಡ್ಕೊಳ್ಳೋದಾಗೈತಿ. ಒಂದು ಬಲೂನ್ಗೆ ಅದಕ್ಕೊಂದು ದಾರ ಕಟ್ಟ್ಯಾರ, ದಾರ ಕಟ್ಟಿ ಇಬ್ಬರು ಓಡಾಡ್ಕೋತ ಆಟ ಆಡಾಕತ್ತಾರ. ಸೊ ಇದು ಒಂದು ಆಟ ಆಯಿತು. ಆಮೇಲೆ ಜಿಟಿ ಮಳೆ ಬರಾಕತ್ತಂಥೇಳಿ ಬಂದಿಲ್ಲ ನೋಡ್ರಿ, ಕಾರ್ಡ್ಸ್ ಆಡಾತ್ತಾರ. ಹುಡುಗರು ಆಟ ಆಡೋ ಕಾರ್ಡ್ಸ್ ಇದ್ದು. ಸೊ ಇವಕ್ಕೂರ್ನ ಆಟ ಆಡಾಕತ್ತಾರ. ಹಂಗೆ ಜಿಟಿ ಮಳೆ ಸ್ಟಾರ್ಟ್ ಆಗೈತಿ. ಮಳೆ ಸ್ಟಾರ್ಟ್ ಆಗೋಣ ಲೈಟ್ ಬೇರೆ ಹೋಗಿಬಿಟ್ಟು. ಇನ್ನು ಇವರಿಬ್ಬರು ಆಟ ಆಡೋದು ನೋಡ್ಕೊತ ಕೂತಿದ್ದೆ ನೋಡಿರಿ. ನೀಗಿದ್ದೆ ಅಂಥೇಳಿ ಇಬ್ಬರು ಕೂಡಿ ಆಟ ಆಡಾಕತ್ತಾರ. ಸೊ ಲೈಟ್ ಹೋದು ಅಂಥೇಳಿ ನಾನು ಸ್ವಲ್ಪ ಹೊತ್ತು ಬಂದು ಕೂತೀನಿ. ನಾನು ಬಂದು ಕೂತ್ರೆ ನೋಡಿರಿ, ಇವನಿಗೆ ಎಷ್ಟು ಖುಷಿ ಅಂದ್ರೆ ಫ್ರೆಂಡ್ಸ್, ಇವನಿಗೆ ನಾನು ಹೊಲಿಯೋದು ಬಿಟ್ಟರೆ ಭಾಳ ಖುಷಿ. ಇಬ್ಬರಿಗೂ ಒಬ್ಬರಿಗೆ ಅಂತಲ್ಲ, ಇಬ್ಬರಿಗೂ ಭಾಳ ಖುಷಿ ನಾನು ಹೊಲಿಯೋದು ಬಿಟ್ಟನೆ ಅಂದ್ರೆ. ನೋಡಿರಿ ಲೈಟ್ ಹೋಗ್ಯಾವ ಅಂಥೇಳಿ ನಾನು ಸ್ವಲ್ಪ ಹೊತ್ತು ಬಂದು ಕೂತೀನಿ. ಬಂದು ನನ್ನ ಮೇಲೆ ಕೂತಾನ. ಇವನಿಗೂ ಅಷ್ಟೇ, ಇವನು ಜೋಕಾಲಿ ಆಡಾಕತ್ತಾನ. ಇಬ್ಬರಿಗೂ ಅಷ್ಟೇ ಖುಷಿ ನಾನು ಖಾಲಿ ಕುಂದ್ರೋದಂದ್ರೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಮ್ಮ ಅಂತಾರೆ ಇವರು. ಬಟ್ ನಂದು ಹೊಲಿಯೋದು ಇರ್ತೈತಲ್ಲ, ಹಂಗಾಗಿ ಜಾಸ್ತಿ ಇವ್ರ ಜೊತೆ ಕೂಡೋಕ್ಕಾಗಂಗಿಲ್ಲ ನಾನು. ಇನ್ನು ಲೈಟ್ ಹೋಗ್ಯಾವ ಅಂಥೇಳಿ ಬಂದು ಕೂತೀನಿ. ಇಷ್ಟೇ ಟೈಮ್ ಪಾಸ್ ಮಾಡಿದ್ವಿ ಎಲ್ಲರೂ. ಟೈಮ್ ಪಾಸ್ ಮಾಡಿ ಇನ್ನು ಸಾಯಂಕಾಲ ನೋಡಿರಿ, ಕೈಕಾಲು ಮುಖ ತಗೊಂಡು ಇವತ್ತಿ ಹಚ್ಕೊಂಡು ಮಧ್ಯೆ ಅವ್ರ ಅನ್ನ ನೋಡಿರಿ ಒಂದು ನಾಮ ಕೊರ್ದಾನ. ಕುಂಕುಮನ ಕಲಿಸ್ಬಿಟ್ಟು ಮಧ್ಯೆ ಈ ಥರ ಹಚ್ಚಾನ ಇವನಿಗೆ, ಕುಂಕುಮ ಹಚ್ತೀನಿ ಅಂತೇಳಿ. ನೋಡಿರಿ ಹಿಂಗೆ ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾರೆ. ನಮ್ಮಮ್ಮ ಬಂದು ಸ್ಕೂಲಿಂದ ಬಂದಿದ್ಲು, ಹಸಿವಾಯ್ತು, ಊಟ ಮಾಡತ್ತಿದ್ಲಕ್ಕಿ ಸಾಯಂಕಾಲ. ಸೊ
ಈ ರೀತಿ ಎಲ್ಲ ಚಂತನ ದಿನ ಇದೇ ರೀತಿ ಹೋಗ್ತೈತೆ ಫ್ರೆಂಡ್ಸ್ ನಮ್ಮದು. ದಿನ ಏನೂ ಚೇಂಜ್ ಇರೋಂಗಿಲ್ಲ. ಡೈಲಿ ಹಿಂಗೆ ಏನಾದರೂ ಒಂದು ಕಿತಾಪತಿ ಒಂದೊಂದು ಸಾರಿ ಹೊಡೆದಾಡ್ತಾರೆ ಇಬ್ಬರು. ಇವತ್ತು ಮಾತ್ರ ಇಬ್ಬರು ಭಾಳ ಕ್ಲೋಸ್ ಆಗಿದ್ದಾರೆ ಅಣ್ಣ ತಮ್ಮ. ಸೊ ಇದೇ ರೀತಿ ಇರಲಿ ಅಂತ ಬೇಡ್ಕೊತೀನಿ ಫ್ರೆಂಡ್ಸ್ ನಾನು. ಇನ್ನು ಸಾಯಂಕಾಲ ರಾತ್ರಿ ಆದಷ್ಟು ಬ್ಲೌಸ್ ಮುಗಿಸಿದೆ. ಇನ್ನು ರಾತ್ರಿಗೆ ಇವತ್ತು ನಾವು ಚಪಾತಿನ ಒಗ್ಗರಣೆ ಹಾಕ್ಬೇಕಂತೇಳಿ ಈ ಥರ ಮ್ಯಾಗಿ ಥರ ಕಟ್ ಮಾಡಿ ಇಟ್ಕೊಂಡು ಮಿಕ್ಸರ್ಗೆ ಏನೈತಿ ಟೊಮೆಟೊ ಮತ್ತು ಈರುಳ್ಳಿ 2 ಮಿಕ್ಸರ್ಗೆ ಹಾಕ್ಕೊಳತ್ತೀನಿ. ಇವಾಗ ನೋಡ್ರಿ ಏನೋ ಚಾರ್ಲಿ ಅಂತ ಒಂದು ಪೆನ್ನಿನ ಮೇಲೆ ಒಂದು ಪೆನ್ ಇಟ್ಟು ಈ ರೀತಿ ಚಾರ್ಲಿ ಅಂದ್ರೆ ಅದೇನೋ ಸರಿತೈತೆ ಅಂತ ಆ ರೀತಿ ವಿಡಿಯೋ ಮಾಡಾಕತ್ತಿದ್ರು. ಇನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಆಮೇಲೆ ಶೇಂಗಾ ಹಾಕ್ಕೋತೀವಿ. ಸೊ ನಮ್ಮ ಶೇಂಗಾ ಬೇಕೇ ಬೇಕು ಫ್ರೆಂಡ್ಸ್. ಎಲ್ಲ ಅಡುಗೆ ಒಳಗೆ ಈ ಥರ ಒಗ್ಗರಣೆ ಹಾಕಿದ ಅಡುಗೆ ಒಳಗೆ ಶೇಂಗಾ ಬೇಕಾಗ್ತೈತಿ. ಸೊ ಶೇಂಗಾ ಹಾಕ್ಕೊಂಡಿನಿ. ಅದಾದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಇದನ್ನೇನು ರುಬ್ಬಿದ್ನೆಲ್ಲ ಈ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅಂದರೆ ಈ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಫ್ರೆಂಡ್ಸ್ ಇದು. ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೊಳತ್ತೀನಿ. ಸೊ ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಮಿಕ್ಸಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸಕ್ಕರೆ ಹಾಕ್ಕೋತೀನಿ. ಸಕ್ಕರೆ ಹಾಕೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿ ಬರ್ತೈತಿ ಇದಕ್ಕೆ. ನಾವು ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀವಿ ಒಗ್ಗರಣೆ ಈ ಥರ ಯಾವುದಾದ್ರೂ ಮಾಡಿದ್ರೆ. ಸೊ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಏನು ಕಟ್ ಮಾಡಿರ್ತೀವಲ್ಲ ಚಪಾತಿ, ಸೊ ಅವನ್ನ ಇದಕ್ಕೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು 2 ಸ್ಪೂನ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಇಲ್ಲಿ ಅಂದ್ರೆ ಚಪಾತಿ ಫುಲ್ ಒಗ್ಗರಣೆ ಅನ್ನಿಸ್ಬಿಡ್ತೈತಿ. ಸೊ 2 ಚಮಚ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿ ಮ್ಯಾಗಿ ಒಗ್ಗರಣೆ, ಚಪಾತಿ ಮ್ಯಾಗಿ ಅಂತೇಳಿ ಇದನ್ನು ರೆಸಿಪಿ ರೆಡಿ ಆಗ್ತೈತಿ. ಸೊ ಇನ್ನು ಇವ್ರಿಗೆ ಹಾಕಿ ಕೊಟ್ಟೀನಿ. ಇವನಿಗೆ ನನಗೆ ಭಾಳ ಇಷ್ಟ ಅಮ್ಮ ಇದು ಅಂತೇಳಿ ಹಾಕ್ಸ್ಕೊಂಡು ತಿನ್ನಾಕತ್ತಾನ. ಬಟ್ ಎಷ್ಟು ತಿಂತಾನೋ ಗೊತ್ತಿಲ್ಲ. ಅವನಿಗೆ ಹಾಕಿ ಕೊಟ್ಟು ನಾವು ಸಜ್ಕ ಮಾಡ್ಕೊಳತ್ತೀವಿ. ಚಪಾತಿ ಒಗ್ಗರಣೆ ಸ್ವಲ್ಪ ಇತ್ತು. ಯಾರಾದರೂ ಸಜ್ಕ ಇವರು ಉಣ್ತೀನಂದ್ರೆ ಮೇಲೆ ನಮ್ಮೊಳಗೆ ಸಜ್ಕ ಮಾಡ್ಕೊಂಡಿದ್ದೆ. ಸಜ್ಕ, ಹಾಲು ಮತ್ತು ರೊಟ್ಟಿ ಪಲ್ಯ ನಾನು ಊಟ ಮಾಡತ್ತೀನಿ. ಇವ್ರು ನೋಡಿರಿ 3 ಜನ ಅದೇ ಮ್ಯಾಗಿ ಒಗ್ಗರಣೆ ತಿನ್ನತ್ತಾರೆ. ಚಪಾತಿ ಮ್ಯಾಗಿ ಊಟ ಮಾಡಕತ್ತಾರ. ಇನ್ನು ಇವ 1 ತಾಸು ನೋಡ್ಕೋತ ಕುಂದಿರ್ತಾನೆ. ಅದೇ ಕಾಮಿಡಿ ವಿಡಿಯೋಸ್ ನೋಡ್ಕೋತ ಕುಂದಿರ್ತಾರೆ ಫ್ರೆಂಡ್ಸ್ ಇವರು. ಬೇರೆ ಏನೂ ನೋಡೋಂಗಿಲ್ಲ. ನಾನು ಜಾಸ್ತಿ ನೋಡಬೇಡ್ರಿ ಅಂತೀನಿ, ಬಟ್ ಕೇಳೋದೇ ಇಲ್ಲ. ಸೊ ಕಾಮಿಡಿ ವಿಡಿಯೋಸ್ ಹಚ್ಕೊಂಡು ಕೂತಿರ್ತಾರೆ. ಇನ್ನು ಊಟ ಆದಮೇಲೆ ಮತ್ತೆ ಅದೇ ಚಾರ್ಲಿ ಅಂಥೇಳಿ ಚಾರ್ಲಿ ವೇರ್ ಆರ್ ಯು ಅಂತೇಳಿ ಮಾಡಾಕತ್ತ ನೋಡ್ರಿ ಇವ. ಇನ್ನು ಈ ಬ್ಲೌಸ್ ನೋಡಿರಿ ಫುಲ್ ಫಿನಿಶ್ ಮಾಡೀನಿ. ಊಟ ಆದಮೇಲೆ ಇನ್ನೂ ಟೈಮ್ ಇತ್ತು ಅಂತೇಳಿ ಒಂದು ಡ್ರೆಸ್ ಕಟ್ ಮಾಡ್ಬೇಕಂತ ಹೊರಗೆ ಕೂತಿದ್ದೆ ಫ್ರೆಂಡ್ಸ್. ಹೊರಗೆ ಇವ ನನ್ನ ಮಗ ಕಟ್ ಮಾಡಿಸ್ಕೊಡ್ಲಿಲ್ಲ. ಹಾಗಾಗಿ ಒಳಗಡೆ ಬಂದು ಕಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ರೂಮ್ ಬಾಗ್ಲು ಹಾಕ್ಕೊಂಡು ಕಟ್ ಮಾಡಕ್ಕೆ ಆಮೇಲೆ ಹೆಂಗಾರ ಮಾಡಿ ಒಳಗೆ ಬಂದ ನೋಡ್ರಿ. ಬಂದು ಮತ್ತೆ ಈ ಥರ ನಾ ಎಲ್ಲಿ ಕಟ್ ಮಾಡ್ತಿರ್ತೀನಲ್ಲ ಅಲ್ಲಿ ಮುಂದೆ ಕೈ ಇಟ್ಕೋತ ಬರ್ತಾನೆ ಈ ರೀತಿ. ಸೊ ಇದು ಒಂಥರ ಆಟನೇ ಫ್ರೆಂಡ್ಸ್ ನನ್ನ ಮಗನಿಗೆ. ನಾ ಏನು ಮಾಡ್ತಿರ್ತೀನಿ ಬಂದು ಈ ಥರ ಕುಂದ್ರೋದೇ ಇವನ ಕೆಲಸ ನೋಡಿರಿ. ಬಟ್ಟೆ ಮೇಲೆ ಯಾವ ಥರ ಬಂದು ಕೂತಾನ. ಇನ್ನು ಟೈಮ್ ಆಯಿತು, ಇನ್ನು ಮಲ್ಕೊಂಡ್ರಾಯ್ತು ಅಂತೇಳಿ ಅವ ಇನ್ನೇನು ನಾನು ಕಟ್ ಮಾಡಿಸ್ಕೊಡಲ್ಲ ಅಂತೇಳಿ ಎತ್ತಿಟ್ಟೀನಿ. ಹಾಸಿಗೆ ಹಾಸ್ಬೇಕಂತ ಬಂದರೆ ನಾನೇ ಹಾಸ್ತೀನಮ್ಮ ಅಂಥೇಳಿ ಹಾಸಿಗೆನೂ ಅವನೇ ಹಾಸಾಕತ್ತ ನೋಡ್ರಿ. ಸೊ ಹಿಂಗೆ ಕಿತಾಪತಿ ಏನಾದರೂ ಮಾಡ್ತಾನೆ. ಸೊ ಇವತ್ತು ಇಲ್ಲಿಗೆ ಮಲ್ಕೊಂಡ್ಬಿಡ್ತೀವಿ ನೋಡ್ರಿ. ಹಾಸಿಗೆ ಹಂಗೆ ಹಸಾತ ನೋಡ್ರಿ ನನ್ನ ಮಗ. ಇನ್ನು ಅಲ್ಲಿಗೆ ರಾತ್ರಿ ನೆನೆದು ಅಲ್ಲಿಗೆ ಮಲ್ಕೊಂಡ್ಬಿಟ್ವಿ. ಇನ್ನು ಇದು ಮಾರನೇ ದಿನ ಸಂಡೇ ದಿನ ಫ್ರೆಂಡ್ಸ್ ಇದು. ಸೊ ಈ ವಿಡಿಯೋನ ಇಲ್ಲಿಗೆ ಕಂಟಿನ್ಯೂ ಮಾಡಾಕತ್ತೀನಿ ಹಂಗೆ ವ್ಲಾಗ್ಸ್ನ. ಇನ್ನು ಮಾರನೇ ದಿನ ಸಂಡೇ ಹೊರಗೆ ನೋಡ್ರಿ ಮನೆ ಮುಂದೆ ಇಲ್ಲಿ ಇವರು ಆಟ ಆಡ್ತೀನಂತೆ ಇದು ಬೆಡ್ಶೀಟ್ ತೊಗೊಂಡು ಮನಿ ಅಂತ ಮಾಡ್ಕೊಂಡಾರ. ಈ ರೀತಿ ಮನಿ ಅಂತ ಮಾಡಿಕೊಂಡು ಅದ್ರ ಕೆಳಗೆ ಇಬ್ಬರು ಮಲ್ಕೊಂಡಾರ ನೋಡ್ರಿ. ನನಗೂ ಬಂದು ಮಲ್ಕೋಬೇಕಂತ ಸೊ ನಾನು ಬಂದು ಮಲ್ಕೊಂಡಿನಿ ಅವ್ರ ಹತ್ರ. ಸ್ವಲ್ಪ ಈ ರೀತಿ ಇವ್ರ ಜೊತೆ ಆಡ್ಕೋತ ಕುಂದಿರ್ತೀನಲ್ಲ ಫ್ರೆಂಡ್ಸ್. ನನ್ನ ಬ್ಲೌಸ್ ಹೊಲಿಯೋಕ್ಕೆ ಆಗಂಗಿಲ್ಲ ನನಗೆ ನೋಡ್ರಿ. ಇಲ್ಲೇ ಹೋಮ್ವರ್ಕ್ ಅವ್ನ ಬ್ಯಾಗ್ ಇವ ಹಾಕ್ಕೊಂಡು ಬಂದಾನ. ಇವನಿಗೆ ಎತ್ತೊಲ್ದು ಫ್ರೆಂಡ್ಸ್ ಅದು ಬ್ಯಾಗ್ ಅಲ್ಲೇ ಮಲ್ಕೊಂಡು ಬಿಟ್ಟಾವ. ಸೊ ಅಷ್ಟು ಒಜ್ಜಿರ್ತಾವೆ ಫ್ರೆಂಡ್ಸ್ ಇವರು. 5th ಸ್ಟ್ಯಾಂಡರ್ಡ್ ಆಗಲೇ ಬ್ಯಾಗ್ ನೋಡಿದ್ರೆ ನಮಗಂತೂ ಫುಲ್ಲು ಒಜ್ಜಿ ಇರ್ತೈತಿ. ಸೊ ನೋಡಿರಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಬ್ಲೌಸ್ ಕಟ್ ಮಾಡ್ಬೇಕಂತ ಬಂದು ನೋಡಿರಿ. ಇವು 2 ಬ್ಲೌಸ್, ಅದೊಂದು ಬ್ಲೌಸ್ ನಿನ್ನೆ ರಾತ್ರಿ ಮುಗಿಸಿಟ್ಟಿದ್ದೆ. ಇನ್ನು ಇವು 2 ಬ್ಲೌಸ್ ಕಟ್ ಮಾಡ್ಬೇಕಂತ ತೊಗೊಂಡಿನಿ. ಇವು ನೋಡಿರಿ ಲೈನಿಂಗ್ ಬಟ್ಟೆ 2 ಫುಲ್ ಅಪೋಸಿಟ್ ಕೊಟ್ಬಿಟ್ಟಾರ. ಗ್ರೀನಿಗೆ ಒಂದು ಪಿಂಕ್ ಅಂತ ಒಂದು ರೆಡ್ ಅಂತ. ಸೊ ಇರಲಿ ಬಿಡಂತ ನಾನು ಒಳಗಡೆ ಏನೂ ಕಾಣಿಸಲ್ಲ ಹಾಕಂತಂದರು.
ಆಯ್ತು ಬಿಡು ಅಂಥೇಳಿ ನಾನು ಹಾಕಿದ್ರಾಯ್ತು ಅಂಥೇಳಿ ಬ್ಲೌಸ್ ಕಟ್ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್ ನಾನು. ಸೊ ಇವು ಕಟೋರಿ ಬ್ಲೌಸ್ ಇದಾವೆ. ನಾನು ಕಟ್ ಮಾಡ್ಕೋಬೇಕಂತ ಕೂತ್ರೆ ಇವ ಹೋಮ್ವರ್ಕ್ ಮಾಡ್ತೀನಮ್ಮ ಅಂಥೇಳಿ ನನ್ನ ಮುಂದೆ ಬಂದು ಕೂತಾನ. ಸೊ ಅರ್ಧಂಬರ್ಧ ಮಾಡೋದು, ಅರ್ಧಂಬರ್ಧ ನನ್ನ ಜೊತೆ ಮಾತಾಡೋದು. ನಾ ಏನೋ ಸರಿ ಬರ್ದಿಲ್ಲ ಸುಮಿತಾ ಅಂದ ತಕ್ಷಣ ನನಗೆ ಹೆಂಗೆ ಬೈಯಾಕತ್ತ ನೋಡ್ರಿ ಇವ. ನೋಡ್ರಿ ಈ ರೀತಿ ಮಾಡ್ತಿರ್ತಾನೆ ನನ್ನ ಮಗ. ನಾ ಏನಾದರೂ ಮಾಡೋಕತ್ರ ಬಂದು ಕೆಡಿಸೋದು. ಒಟ್ಟೆ ನನಗೇನು ಮಾಡಿಸೇ ಕೊಡೋಂಗಿಲ್ಲ. ನೋಡ್ರಿ ಹೆಂಗೆ ಮಾಡತ್ತಾನಂತೇಳಿ ಪೇಪರ್ ಕಟ್ ಮಾಡತ್ತೀನಿ. ಆ ಪೇಪರ್ ಏನರ ಕಟ್ ಮಾಡತ್ತೀನಲ್ಲ ಅದ್ರ ಮುಂದೆ ಬಂದು ಬಟ್ಟೆ ಇಡಾತ ನೋಡ್ರಿ ಇವ. ನೋಡ್ರಿ ಹೆಂಗೆ ಮಾಡತ್ತಾನಂತೆ. ಸೊ ಈ ರೀತಿ ಕಾಡ್ತಾನೆ ಫ್ರೆಂಡ್ಸ್ ಇವ. ಇನ್ನು ಇವ ಹೊರಗಡೆ ನಮ್ಮ ಅಭಿ ಹೋಮ್ವರ್ಕ್ ಮಾಡ್ಕೋತ ಕೂತಾನ. ಸೊ ಅವ್ರು ಕಟ್ಟಿದ ಮನೆಯೊಳಗೆ ಹೋಮ್ವರ್ಕ್ ಮಾಡಕತ್ತಾರ ನೋಡ್ರಿ. ಸೊ ಇವ ಮಧ್ಯ ಬಂದು ಕೇಶಿಂದ ಹೆಂಗೆ ಮಾಡ್ತಾನಂದ್ರೆ ಫ್ರೆಂಡ್ಸ್ ಇವ ನೋಡ್ರಿ ಹೆಂಗೆ ನಾ ಕಟ್ ಮಾಡುವಾಗ ಈ ರೀತಿ ಮಾಡ್ತಾನೆ. ಸೊ ಇಂಥವ್ನು ಕರ್ಕೊಂಡು ನಾ ಹೆಂಗೆ ಸ್ಟಿಚ್ ಮಾಡೋದೇ ಆಗಂಗಿಲ್ಲ ನಂಗೆ. ಇವ ಬಂದಮೇಲಂತೂ ಏನು ಕಟ್ ಮಾಡೋಕ್ಕೂ ಆಗಲ್ಲ, ಹೊಲಿಯೋಕ್ಕೂ ಆಗಂಗಿಲ್ಲ ಫ್ರೆಂಡ್ಸ್ ನಾನು. ನೋಡ್ರಿ ನನ್ನ ಮ್ಯಾಲೆ ಬಂದು ಹತ್ತಿ ನನ್ನ ಕೊರಳಕ್ಕೆ ಕೈ ಹಾಕಿ ಈ ರೀತಿ ಆಟ ಆಡ್ತಾನೆ. ಹೋಗಪ್ಪ ಇದು ಬ್ಲೌಸ್ ಕಟ್ ಮಾಡೋದೈತಿ, ಅರ್ಜೆಂಟ್ ಐತೆ ಅಂದರೂ ಕೇಳಂಗಿಲ್ಲ. ಬಂದು ಈ ರೀತಿ ಮಾಡ್ತಿರ್ತಾನಿವ. ಹೋಮ್ವರ್ಕ್ ಮಾಡು ಅಂತೇಳಿ ಹಾಕಿಕೊಟ್ರೆ ಅರ್ಧಂಬರ್ಧ ಬರೆದು ಅರ್ಧಂಬರ್ಧ ನಾವಲ್ಲ ಅಂತೇಳಿ ಬಿಸಾಡಿ ಒಗೆದ್ಬಿಟ್ಟ. ಸೊ ಇವತ್ತು ಸಂಡೇ ಇತ್ತಲ್ಲ, ಒಂದು ಸ್ಕೂಲ್ ಹೋಮ್ವರ್ಕ್ ನಿನ್ನೆ ಸ್ಯಾಟರ್ಡೇನೇ ಮುಗಿಸ್ಬಿಟ್ಟಿದ್ದ. ಹಂಗಾಗಿ ಇವತ್ತು ಖಾಲಿ ಇದ್ದ. ಅವನು ಬರೆಯಾಕತ್ತಾನ, ಹೋಮ್ವರ್ಕ್ ಮಾಡತ್ತಾನ. ಇನ್ನು ನಮ್ಮ ಅಮ್ಮನೂ ಹೋಮ್ವರ್ಕ್ ಮಾಡತ್ತಿದ್ಲು. ಇವನ ಜೊತೆ ಆಟ ಆಡೋರು ಯಾರೂ ಇರಲಿಲ್ಲಲ್ಲ. ಇನ್ನು ನನಗೆ ಬಂದು ಗಂಟು ಬೀಳ್ತಾನೆ. ಎಲ್ಲರನ್ನೂ ಬಿಟ್ಟು ಬಂದು ನನಗೆ ಗಂಟು ಬೀಳೋದು. ಸೊ ಈ ರೀತಿ ಮಾಡ್ತಿರ್ತಾನೆ ಫ್ರೆಂಡ್ಸ್. ಇವನು ಕರ್ಕೊಂಡು ನಾನು ಬ್ಲೌಸ್ ಕಟ್ ಮಾಡತ್ತಿದ್ದೆ. ಮತ್ತೊಂದು ಸ್ವಲ್ಪ ಹಾಕಿ ಕೊಟ್ಟಿನಿ ಹೋಮ್ವರ್ಕ್ ಮಾಡಂತೇಳಿ. ಇನ್ನು ಕುತ್ಕೊಂಡು ಮಾಡತ್ತಾನ. ಹಂಗೆ ಅಮ್ಮನೂ ಹೋಮ್ವರ್ಕ್ ಮಾಡತ್ತಾಳ ನೋಡ್ರಿ. ಸೊ ಅಮ್ಮು ಮತ್ತು ಇವನು ಅವನು ಹೊರಗೆ ಮಾಡತ್ತಾನ, ಇವರಿಬ್ರು ಇಲ್ಲಿ ಕೂತಾರ. ಸೊ ಇವ ಮಾಡೋದು ಸ್ವಲ್ಪ ಅಡ್ಡಾಡೋದು. ಇನ್ನು ಪೇರೋನ್ ಇತ್ತು, ಮೊನ್ನೆ ಹುಬ್ಬಳ್ಳಿಯೊಳಗೆ ಪೇರೋನಲ್ಲಿ ತೊಗೊಂಡು ಬಂದಿದ್ವಿ. ಸೊ ಪೇರೋನ್ ಕಟ್ ಮಾಡಿಕೊಟ್ಟೆ. ಅದಕ್ಕೇನೋ ಉಪ್ಪು ಖಾರ ಹಾಕ್ಕೊಳ್ತಾನಂತ, ಹಾಕ್ಕೊಂಡು ತಿಂತಾರಂತ. ಸೊ ಈ ರೀತಿ ಹೊರಗೆ ಇವ್ರ ಮನೆಯೊಳಗೆ ಕೂತಿದ್ರು. ಇವನ ಮುಖ ನೋಡ್ರಿ ಎಷ್ಟು ಸ್ಯಾಡ್ ಆಗ್ಯಾನಂದ್ರೆ, ನಮ್ಮ ಅಮ್ಮಂದು ಸ್ಕೂಲ್ ಯೂನಿಫಾರ್ಮ್ ತರಬೇಕಾಗಿತ್ತು. ಹಾಗಾಗಿ ಅವ್ರ ಪಪ್ಪ ಮತ್ತು ಅಕ್ಕಿನೂ ಹೊಂಟಾರ. ನಾನು ಹೋಗ್ತೀನಂದ. ನಾ ಬೇಡಪ್ಪ ನೀ ಎದಕ್ಕೆ ಹೋಗ್ತಿ ಸುಮ್ಮನೆ ಅಂತಂದೆ. ನನಗೆ ಇವಂಗೆ ಬರೀ ಖುಷಿ, ನೀ ಹೋಗಲಿಲ್ಲೋ ಅಮ್ಮ, ನೀನು ಬ್ಯಾಡ ಅಂದರು ಅಂತೇಳಿ ಬಂದು ಅವ್ನ ಮುಂದೆ ಡ್ಯಾನ್ಸ್ ಮಾಡತ್ತ ನೋಡ್ರಿ. ನೀ ಹೋಗಿಲ್ಲ ಅಂತೇಳಿ. ಸೊ ಅವನಿಗೆ ಸಿಟ್ಟು ಬರತ್ತದ, ಇವನಿಗೆ ನಗು ಬರತೈತಿ. ಸೊ ಆಕಿನ ಯೂನಿಫಾರ್ಮ್ ಹಾಕಿ ಭಾಳ ದಿವಸ ಆಗಿತ್ತು. ಹಂಗಾಗಿ ಅವ್ರು ಯೂನಿಫಾರ್ಮ್ ತರಕ್ಕೆ ಹೊಂಟಿದ್ರಲ್ಲ, ನಾನು ಹೋಗ್ತೀನಂದ. ಸುಮ್ಮನೆ ಎದಕ್ಕೆ ಹೋಗ್ತಿರಪ್ಪ, ಮಳೆ ಮಾಡಾಗಿತ್ತು, ಫುಲ್ ಮಳೆ ಬರಾಕತ್ತಿತ್ತು, ಜಿಟಿ ಬರ್ತೈತಿ, ಇನ್ನು ಬ್ಯಾಡ ಅಂದೆ. ಸೊ ಅವರು ಹೋದರು. ಹೋದಾದ್ಮೇಲೆ ನೋಡಿರಿ ಮಳೆ ಬರೋಕೆ ಸ್ಟಾರ್ಟ್ ಆಗೈತಿ. ಜಿಟಿ ಮಳೆನೂ ಸ್ಟಾರ್ಟ್ ಆಗೈತಿ. ಇನ್ನು ಊಟಕ್ಕೆ ಹಾಕಿಟ್ಟಿನಿ ಇಲ್ಲಿ. ಊಟ ನೋಡಿರಿ ಇವತ್ತು ರೊಟ್ಟಿ ಜುನ್ಕ ಮಾಡಿದ್ವಿ, ಹಿಟ್ಟಿನ ಪಲ್ಯ ಅಂತೀವಿ, ಮತ್ತು ಜುನ್ಕ ಅಂತೀವಲ್ಲ. ಸೊ ಅದನ್ನು ಮಾಡಿದ್ವಿ. ಇನ್ನು ಜಗಳಾಡಕತ್ತ ನೋಡಿರಿ. ನಾ ವಿಡಿಯೋ ಮಾಡಾಕತ್ತಿನಲ್ಲ, ಅಷ್ಟು ಸಿಟ್ಟು ಫ್ರೆಂಡ್ಸ್ ಇವನಿಗೆ. ನೀವು ವಿಡಿಯೋ ಯಾಕೆ ಮಾಡಾಕತ್ತಿ, ನಾವು ಜಗಳಾಡಕತ್ತಿದ್ದು ಅಂತೇಳಿ. ನೋಡಿರಿ ಬಿದ್ದು ಹೊಳ್ಳಾಡಕತ್ತಾನ. ಈ ರೀತಿ ಬಿದ್ದು ಹೊಳ್ಳಾಡತ್ತಾನ ವಿಡಿಯೋ ಮಾಡೋದಕ್ಕೆ. ಇನ್ನು ಅವರು ಬಂದು ಇವತ್ತು ಕಾಯಿಪಲ್ಯ ತಂದಿರಲಿಲ್ಲ. ನಾ ಮುಂಜಾನೆ ಹೋಗಿ ಕಾಯಿಪಲ್ಯಕ್ಕೆ ಟೊಮೆಟೊನೇ ಇರಲಿಲ್ಲ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಹಸಿ ಶುಂಠಿ ಮತ್ತು ಆಲೂಗಡ್ಡೆ, ಕ್ಯಾಬೇಜು ಮತ್ತು ಹೀರೆಕಾಯಿ. ಸೊ ಇಷ್ಟನ್ನು ಕಾಯಿಪಲ್ಯ ತೊಗೊಂಡು ಬಂದಾರೆ. ಇಷ್ಟೇ, ಜಾಸ್ತಿ ಇರಲಿಲ್ಲ ಅಂತ. ಮಧ್ಯಾಹ್ನ ಹೋಗಿದ್ರಲ್ಲ ಇವರು, ಎಲ್ಲ ಹೋಗಿತ್ತಂತ. ಹಾಗಾಗಿ ಅಷ್ಟೇ ತೊಗೊಂಡು ಬಂದರು. ಇನ್ನು ಇಬ್ಬರು ಆಟ ಆಡತ್ತಾರ ಕಾರ್ಡ್ಸ್. ನಾ ಇದೊಂದು ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೆ, ಸ್ಟಿಚಿಂಗ್ ಮಾಡಿದ್ರೆ ತಂದೆ ಕೂತೀನಿ. ಇನ್ನು ನೋಡಿರಿ ಮತ್ತೆ ಈ ಆಟ ಸ್ಟಾರ್ಟ್ ಮಾಡಿದ್ರು. ಕಣ್ಣ ಮುಚ್ಚಲೆ ಆಟ ಆಡತ್ತಾರ, ತಲೆಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಸೊ ಇವ ಮಾಡುವಾಗ ಒಂದು ಗಾಡಿಗೆ ಹೋಗಿ ಹಾದ್ಬಿಟ್ಟ ಫ್ರೆಂಡ್ಸ್. ಎಷ್ಟೊತ್ತನ ಆತ ನೋಡಿರಿ ಆಟ ಆಡತ್ತಾರಲ್ಲ, ಹೋಗಿ ಗಾಡಿಗೆ ಹಾಸ್ಕೊಂಡ್ಬಿಡ್ತಾನೆ. ನಾ ಹಾಗಾಗಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಹೊತ್ತು ಈ ರೀತಿ ಆಟ ಆಡಿದರು. ಇನ್ನು ಕಟ್ಟಿದಾಗ ಅಡುಗೆ ಮನೆಯೊಳಗೆ ಹೋಗಿರ್ತಾನೆ. ಬರುವಾಗ ಹನಿಗೆ ಹಾಸ್ಕೊಂಬಿಟ್ಟ.
ಸೊ ಅವ್ರ ಪಪ್ಪ ಸ್ವಲ್ಪ ಹೊತ್ತು ಬೈದರು. ಇನ್ನು ರಾತ್ರಿ ಅಷ್ಟು ಆದಮೇಲೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಇನ್ನು ರಾತ್ರಿ ನೋಡಿರಿ ಎಲ್ಲ ಬಟ್ಟೆ ಎಲ್ಲ ಹರ್ಕೊಂಡು ಏನು ಮಾಡತ್ತೀವಂದ್ರೆ ಇವತ್ತು ನಾಳೆ ನಮ್ಮ ಬೀದಿ ಸ್ಕೂಲ್ ಮಾನಿಟರ್ ಎಲೆಕ್ಷನ್ಗೆ ನಿಂತಾನ. ಅವಂಗೇನೋ ವೈಟ್ ಕಲರ್ ಜುಬ್ಬ ಹಾಕೊಂಬ ಅಂತ ಹೇಳಿದರು. ಸೊ ಬಟ್ಟೆ ಎಲ್ಲ ಕಿತ್ತಾಡಿದ್ವಿ, ಟ್ರೆಜರಿ ಅದು ಎಲ್ಲ ಕಿತ್ತಾಡಿದ್ವಿ, ಎಲ್ಲ ಸಿಗಲಿಲ್ಲ ಫ್ರೆಂಡ್ಸ್ ಅದು. ಸೊ ಹೋದ ವರ್ಷ ಏನೋ ಹಚ್ಚ ವರ್ಷ ಡ್ಯಾನ್ಸ್ ಒಳಗೆ ಅದೇ ಡ್ರೆಸ್ ಇತ್ತು. ಸೊ ಹಂಗಾಗಿ ಅದಿತ್ತು ಅಂತ ಹುಡ್ಕ್ಯಾಡತ್ತಿದ್ವಿ, ಎಲ್ಲಿ ಸಿಗಲಿಲ್ಲ. ಇನ್ನು ಟೈಮ್ ಆಗಿತ್ತು, ಸಾಯಂಕಾಲ ಚಹಾ ಮಾಡಿದ್ರೆ ಆಯ್ತು, ಚಹಾ ಮಾಡತ್ತೀನಿ. ಇವಾಗ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾನ ಕಾಟ್ ಮೇಲೆ. ಸೊ ಸಿಗಲಿಲ್ಲ, ಎಲ್ಲೋ ಒಂದು ಬಟ್ಟೆ ಒಳಗಿತ್ತು. ಸೊ ಎಷ್ಟೋ ತನಕ ಹುಡುಕ್ಯಾಡಿದ್ವಿ, ಆಮೇಲೆ ಸಿಕ್ತು. ಇವ ಹಾಕ್ಕೊಂಡು ನೋಡತ್ತಾನೆ ಹೆಂಗೆ ಆಗುತ್ತೆ ಅಂತೇಳಿ. ಇನ್ನು ಇವ ಕಾಟ್ ಮೇಲೆ ನೋಡ್ರಿ ಡ್ಯಾನ್ಸ್ ಹೆಂಗೆ ಮಾಡತ್ತಾನಂತೇಳಿ. ಇನ್ನು ಚಹಾ ಕುಡಿದ್ಮೇಲೆ ನಮ್ಮ ಅಮ್ಮಂದು ಯೂನಿಫಾರ್ಮ್ ಬರೀ ಟಾಪ್ ಮತ್ತು ಮೇಲೆ ಜಾಕೆಟ್ ಅಷ್ಟೇ ಹಾಕಿದ್ರು. ಇನ್ನು ಪ್ಯಾಂಟ್ ನಾನೇ ಹೊಲಿತೀನಿ ಅಂತೇಳಿ ಪ್ಯಾಂಟು ಹಾಕಿರಲಿಲ್ಲ ಅವರು. ಸೊ ಅದು ಟಾಪ್ ನಾ ಊರಿಗೆ ಹೋಗಿದ್ನಲ್ಲ ಅವಾಗೆ ಹಾಕಿ ಬಂದಾರೆ. ಇನ್ನು ಪ್ಯಾಂಟ್ ನಾನೇ ಹೊಲಿದ್ರಾಯ್ತು ಅಂತೇಳಿ ಕಟ್ ಮಾಡ್ಕೊಳತ್ತೀನಿ. ಪ್ಲೇಟ್ಸ್ ಪ್ಯಾಂಟ್ ಹೊಲಿನಂದ್ರೆ ಆಕಿ ಸ್ಟ್ರೇಟ್ ಪ್ಯಾಂಟ್ ಬೇಕಂತ ಆಕಿಗೆ. ಸೊ ಹಂಗಾಗಿ ಸ್ಟ್ರೇಟ್ ಕಟ್ ಮಾಡ್ಕೊತೀನಿ ಪ್ಲಾಜೋ ಥರ. ಸೊ ಅದನ್ನು ಕಟ್ ಮಾಡ್ಕೊಂಡೆಲ್ಲ. ಇವ ನೋಡ್ರಿ ಏನು ಮಾಡತ್ತಾನಂತೇಳಿ. ಅದ್ರೊಳಗೆ ಕೈ ಚಿತ್ರ ತೆಗ್ಯಾತಂತಂದು. ಸೊ ಅಮ್ಮ ಬರ್ತಾಳೆ, ಸುಮಿತಾ ಬೈತಾಳತ್ತೆ, ನಾನು ಆತೀನಿ. ಆದರೂ ನೋಡ್ರಿ ಹೆಂಗೆ ತೆಗ್ದಾನ, ಅವನ ಸ್ಕೂಲೊಳಗೆ ಕಲಿಸ್ಯಾರಂತ. ಹಂಗಾಗಿ ಬಂದು ಬಟ್ಟೆ ಒಳಗೆ ಹಾಕ್ಕೊಂಡು ತೆಗಿಯಾಕತ್ತ ನೋಡ್ರಿ ಅವ. ನನ್ನ ಪೋಸ್ ನೋಡ್ರಿ ಹೆಂಗೆ ಕೂತೀನಿ ನಾನು. ಯಾಕಮ್ಮ ಹಿಂಗೆ ಕೂತಿ ಅಂತೇಳಿ ಇದು ಮಾಡತ್ತಾನ. ಇನ್ನು ಅಮ್ಮ ಬೈತಾಳ, ಸುಮಿತಾ ಹಿಂಗೆಲ್ಲ ಮಾಡ್ಬೇಡ ಅಂದ್ರು ಬೇಕತ್ತ ತುಳ್ಯಾಕತ್ತ. ನಾವು ಹೇಳಿದ್ದಕ್ಕೆ ಹೆಚ್ಚಿಗೆ ಮಾಡತ್ತ ನೋಡ್ರಿ ಇವ. ಇನ್ನು ಒಂದು ಪ್ಯಾಂಟ್ ಕಟ್ ಮಾಡ್ಕೊಂಡು ಇದನ್ನು ಸ್ಟಿಚಿಂಗ್ ಮಾಡ್ತೀನಿ. ಅದ್ರೊಳಗೆ ಇನ್ನೂ ಒಂದು ಪ್ಯಾಂಟ್ ಆಗ್ತೈತಿ, ಅದನ್ನ ಆಮೇಲೆ ಹೊಲಿತೀನಿ ಫ್ರೆಂಡ್ಸ್. ಈಗ ಅರ್ಜೆಂಟ್ ಆಕಿ ಸ್ಕೂಲಿಗೆ ಹಾಕ್ಕೊಂಡು ಹೋಗಂತೇಳಿ ಒಂದು ಪ್ಯಾಂಟ್ ಹೊಲಿತೀನಿ. ಇವ ನೋಡ್ರಿ ಹೆಂಗೆ ಮಾಡ್ತಾನೆ ವಿಡಿಯೋದಾಗ ಬಂದು ಇದೊಂದು ಸ್ಟಿಚಿಂಗ್ ಮಾಡತ್ತಿದ್ನಲ್ಲ. ಅವ ಕಿವಿಯೊಳಗೆ ನನಗೇನೋ ಹೇಳ್ತೀನಿ ಬಾ ಅಮ್ಮ ಅಂತಂದ. ಏನು ಹೇಳಪ್ಪು ಅಂತ ನಾ ಹೇಳತ್ತೀನಿ. ಅಮ್ಮಕ್ಕನ ಪ್ಯಾಂಟ್ ಹೊಲಿತಿಯಲ್ಲ ಅದಕ್ಕೆ ರೊಕ್ಕ ಇಸ್ಕೊ, ಅಮ್ಮಕ್ಕನ ಕೈಲಿ ಹಂಗೆ ಹೊಲಿಬೇಡಮ್ಮ, ಅಮ್ಮಕ್ಕನ ಕೈಲಿ ರೊಕ್ಕ ಇಸ್ಕೊ ಅಂತ ಹೇಳಕತ್ತ ನೋಡ್ರಿ ಇವ. ಸೊ ಆಕಿ ಮುಂದೆ ಹೇಳಿದ್ರೆ ಬೈತಾಳಲೆ ಆಕಿ ಅಂತ ಹೇಳತ್ತೀನಿ. ನಾನು ವಿಡಿಯೋಕ್ಕೆ ನೋಡ್ರಿ ಹೆಂಗೆ ಪೋಸ್ ಕೊಡತ್ತಾನ. ಇನ್ನು ಅಮ್ಮಂದು ಹೊಲೆ ಹತ್ತಿದ್ನಲ್ಲ, ಆಕಿ ಅಂತೂ ಇಲ್ಲೇ ಬಂದು ನಿಂತ್ಬಿಟ್ಟಿದ್ಲು. ಆಕಿದೇ ಪ್ಯಾಂಟ್ ಹೊಲೆ ಹತ್ತಿದ್ನಲ್ಲ, ಹಂಗಾಗಿ ಇಲ್ಲೇ ಬಂದು ನಿಂತಿದ್ಲು ಆಕಿನೂ. ಸೊ ಇವ ಮಧ್ಯ ಈ ಥರ ಆ್ಯಕ್ಟಿಂಗ್ ಎಲ್ಲ ಮಾಡ್ಕೋತ ನಿಂತಾನ ನೋಡ್ರಿ. ಹೆಂಗೆಲ್ಲ ಆ್ಯಕ್ಟಿಂಗ್ ಮಾಡ್ತಾನೆ ನೋಡ್ರಿ ಫ್ರೆಂಡ್ಸ್. ಇವ ರಾತ್ರಿ ಆಗಿತ್ತು. ಸೊ ನಾನು ಇಷ್ಟು ದಿನ ಹೊಲಿದೇ ಆಗಿರಲಿಲ್ಲ ಇದು. ಈಗ ಹೊಲಿಯಾಕತ್ತ ಕೂತೀನಿ. ಸೊ ಇನ್ನು ಊಟನೂ ಅರ್ಧ ಮಾಡ್ಯಾರ. ಇವತ್ತು ಚಪಾತಿ ತಿಂದರು ಫ್ರೆಂಡ್ಸ್. ಚಾನೂ ಲೇಟಾಗಿ ಮಾಡಿದ್ದೆ, ಹಾಗಾಗಿ ಒಂದೆರಡು ಚಪಾತಿನೂ ಮಾಡಿಕೊಟ್ಟೆ. ಚಪಾತಿ ತಿಂದರು. ಇನ್ನು ಅಮ್ಮ ಉಂಡಿರಲಿಲ್ಲ. ಆಕಿ ಮತ್ತು ಚಪಾತಿ ತಿನ್ನತ್ತಿದ್ಲಕ್ಕಿ, ಎಣ್ಣೆ ಖಾರ ಏನೋ ಹಾಕ್ಕೊಂಡು. ಇವ ನೋಡ್ರಿ ಮತ್ತು ಆಕಿನ ಜೊತೆನೂ ತಿನ್ನಾಕತ್ತಾನ. ನಮ್ಮ ಸುಮಿತ್ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾನೆ. ಇನ್ನು ನಾನು ಇದನ್ನು ಹೊಲಿಯಾಕತ್ತಿದ್ನಲ್ಲ. ಸೊ ಟೈಮ್ 10 ಗಂಟೆ ಆಯಿತು ಆಲ್ರೆಡಿ. ಸೊ ಇದೊಂದು ಪ್ಯಾಂಟ್ನೂ ಮುಗಿಸಿದ್ದೆ, ಫಿನಿಶ್ ಮಾಡಿದೆ ಫ್ರೆಂಡ್ಸ್. ಇದೊಂದು ಆಕಿ ಪ್ಲೇಟ್ಸ್ ಪ್ಯಾಂಟ್ ಹಾಕು ಅಂದರೆ ಇಲ್ಲಂತ ಇದು ಬೇಕಂತಂದು. ಸೊ ಹಂಗಾಗಿ ಇದೇ ಪ್ಯಾಂಟ್ನ ಹೊಲ್ದೀನಿ. ಸೊ ನೋಡಮ್ಮ ಹೆಂಗಾಗೈತಿ ಅಂತೇಳಿ ಹೊಲಿದು ಕೊಟ್ಟೆ. ಸೊ ಆಕಿ ಹಾಕ್ಕೊಂಡು ನೋಡಕ್ಕಂತೇಳಿ ಒಯ್ದ್ಲು. ಇನ್ನು ಟೈಮು ಭಾಳ ಆಗಿತ್ತಲ್ಲ. ಸೊ ಇದನ್ನು ಕಟ್ ಮಾಡಿ ಇಟ್ಕೊಂಡೀನಿ. ಇದನ್ನು ನೋಡೋಣ ಯಾವಾಗ ಹೊಲಿತೀನೋ ಗೊತ್ತಿಲ್ಲ. ಸೊ ಎತ್ತಿಟ್ಬಿಟ್ಟೆ ಹಾಗೆ. ಎತ್ತಿಟ್ಟು ಇನ್ನು ಟೈಮ್ ಆಗಿತ್ತಲ್ಲ. ಇವ ಮಲ್ಕೊಳ್ಳೋಣಮ್ಮ ಅಂತ ಇಲ್ಲೇ ಹೊಳ್ಯಾಡಾಕ್ತಾನೆ ನೋಡ್ರಿ. ಇವೊಬ್ಬ ಸೋಫಾ ಮೇಲೆ ಮಲ್ಕೊಂಡಾನ. ಇನ್ನು ಟೈಮು ಆಗಿತ್ತಲ್ಲ ಭಾಳ. ಸೊ ಹಾಗಾಗಿ ನಾವು ಮಲ್ಕೊಂಡ್ರೆ ಆಯ್ತು ಅಂತೇಳಿ ಇನ್ನು ಆಕಿನೂ ಪ್ಯಾಂಟ್ ಹಾಕ್ಕೊಂಡು ನೋಡ್ತೀನಿ ಅಂತ ತೊಗೊಂಡು ಹೋದ್ಲು. ಇನ್ನು ಬರ್ಸನ್ ಕಟ್ಟಿ ನೋಡ್ರಿ ನಮ್ಮ ಅತ್ತಿಯರೆಲ್ಲ ಕ್ಲೀನ್ ಮಾಡ್ಯಾರ. ನಾವು ಹೊಲೆ ಹತ್ತಿದ್ನಲ್ಲ ಅಂತೇಳಿ ಅವರೇ ಎಲ್ಲ ಕ್ಲೀನ್ ಮಾಡ್ಯಾರ. ಇನ್ನು ಹೋಗಿ ಮಲ್ಕೋಬೇಕಂತೇಳಿ ಅಂದ್ರೆ ಇವ ಹಾಸಿಗೆ ಹಾಸಾತ ನೋಡ್ರಿ. ಇನ್ನು ಇವ ಹಾಸಿಗೆ ಹಾಸ್ಕೊತಾನ, ನಾವು ಮಲ್ಕೊಂಡ್ಬಿಡ್ತೀವಿ ಇನ್ನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.